ಬೆಂಗಳೂರಿನಲ್ಲಿ ಒಂದು ಭೀಕರ ಅಪಘಾತ ಸಂಭವಿಸಿದೆ ನಸುಕಿನ ಜಾವದಲ್ಲಿ. ಅದು ಯಶವಂತಪುರದಲ್ಲಿ ನಡೆದಿರತಕ್ಕಂತ ಘಟನೆ 3:45 ವೇಳೆ. ಬೆಂಗಳೂರಿನಲ್ಲಿ ಭೀಕರ ಅಪಘಾತ. ಫ್ಲೈಓವರ್ ಮೇಲಿಂದ ಬಿದ್ದಿದೆ ಕಾರು ಕೆಳಕ್ಕೆ. ಯಶವಂತಪುರ ಸರ್ಕಲ್ನಲ್ಲಿ ನಡೆದಿರತಕ್ಕಂಥ ಘಟನೆ ಬೆಳಗ್ಗೆ 3:45 ಸುಮಾರಿಗೆ ನಡೆದಿರುವ ಘಟನೆ. ಬೈಕ್ಗೆ ಡಿಕ್ಕಿ ಹೊಡೆದು ಕೆಳಕ್ಕೆ ಬಿದ್ದಿದೆ ಕಾರು. ಫ್ಲೈಓವರಿಂದ ಕೆಳಕ್ಕೆ ಬಿದ್ದಿರೋದು. ಕುಡಿದು ಕಾರು ಚಲಾಯಿಸಿರ್ತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಬೈಕ್ನಲ್ಲಿದ್ದ ಇಬ್ಬರು, ಕಾರ್ನಲ್ಲಿದ್ದ ಮೂವರಿಗೆ ಗಂಭೀರ ಗಾಯ ಆಗಿದೆ. ಕಾರಿನ ಪರಿಸ್ಥಿತಿಯನ್ನು ತಾವು ಗಮನಿಸ್ತಾ ಇದ್ದೀರಾ. ಇವರು ಸ್ಯಾಂಕಿ ರಸ್ತೆಯಿಂದ ತುಮಕೂರು ಕಡೆಗೆ ಹೋಗ್ತಾ ಇದ್ರು. ಫ್ಲೈಓವರ್ ಮೇಲೆ ವೇಗವಾಗಿ ಬರ್ತಾ ಇದ್ದ ಪರಿಣಾಮ ಫ್ಲೈಓವರ್ ಮೇಲಿಂದ ಡಿವೈಡರ್ಗೆ ಹಾರಿ ಎದುರುಗಡೆ ಬರ್ತಾ ಇದ್ದ ಬೈಕ್ಗೆ ಗುದ್ದಿ ಫ್ಲೈಓವರ್ ಕೆಳಗಿಂದ ಈ ಕಾರು ಕೆಳಕ್ಕೆ ಬಿದ್ದಿದೆ. ಪರಿಣಾಮ ಬೈಕ್ನಲ್ಲಿ ಇದ್ದಂತಹ ಇಬ್ಬರು, ಕಾರ್ನಲ್ಲಿದ್ದ ಮೂವರಿಗೆ ಗಂಭೀರ ಗಾಯ ಆಗಿದೆ. ಕಾರಿನ ಚಾಲಕನ ಅಜಾಗರೂಕತೆಯಿಂದ ಈ ಸ್ಥಿತಿಯಾಗಿದೆ. ಕುಡಿದು ಕಾರು ಓಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಾರ್ನಲ್ಲೇನೋ ಖಾಲಿ ಮದ್ಯದ ಶೀಶೆಗಳು ಪತ್ತೆಯಾಗಿದೆಯಂತೆ. ವೋಕ್ಸ್ವ್ಯಾಗನ್ ವೆಂಟೋ ಕಾರ್, ಅದು ತಮಿಳ್ನಾಡು ರಿಜಿಸ್ಟ್ರೇಷನ್ನು. ಕಾರ್ನಲ್ಲಿ 3 ಜನ ಇದ್ದರು. ಈ ಒಟ್ಟು 5 ಜನ, ಕಾರಲ್ಲಿ 3 ಜನ, ಬೈಕಲ್ಲಿಬ್ಬರು. 5ರಲ್ಲಿ 3ರ ಸ್ಥಿತಿ ಚಿಂತಾಜನಕವಾಗಿದೆ. ಇಬ್ಬರಿಗೆ ಗಂಭೀರ ಗಾಯ ಆಗಿದೆ. ಸದ್ಯ ಎಲ್ಲರನ್ನ ಸ್ಥಳೀಯ ಆಸ್ಪತ್ರೆಗೆ ಪೊಲೀಸರು ಮತ್ತು ಸ್ಥಳೀಯರು ಶಿಫ್ಟ್ ಮಾಡಿದ್ದಾರೆ. ಎದುರುಗಡೆನೇ ಪೊಲೀಸ್ ಸ್ಟೇಷನ್ ಇದೆ, ಯಶವಂತಪುರ ಪೊಲೀಸ್ ಸ್ಟೇಷನ್. ಯಶವಂತಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಗ್ಗೆ 3:45 ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇವರು ಕುಡಿದು ಕಾರು ಓಡಿಸಿರ್ತಕ್ಕಂಥದ್ದಕ್ಕೆ ಅನುಮಾನ ಬರೋದು ಕಾರಣ. ಕಾರ್ನಲ್ಲಿ ಮದ್ಯದ ಬಾಟಲಿಗಳು, ಖಾಲಿ ಬಾಟಲಿಗಳು ಪತ್ತೆಯಾಗಿದೆ. ನೋಡ್ತಾ ಇದ್ದೀರಾ, ಅಲ್ಲಿ ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಬೈಕ್ನಲ್ಲಿ ಬರ್ತಿದ್ದವರು ಅವ್ರ ಪಾಡಿಗೆ ಅವ್ರು ಬರ್ತಿದ್ರೆ, ಈ ಕಾರು ಈ ಕಡೆಯಿಂದ ಡಿವೈಡರ್ ಮೇಲೆ ನೆಗೆದು ಆ ಕಡೆ ಹೋಗಿ ಎದುರುಗಡೆ ಬರ್ತಿದ್ದ ಬೈಕ್ಗೆ ಹೊಡೆದು, ಬೈಕ್ ಮೇಲೆ ಇದೆ, ಫ್ಲೈಓವರ್ ಮೇಲೆ ಇದೆ ಬೈಕು, ಕಾರ್ ಕೆಳಗಡೆ ಬಿದ್ದಿರೋದು. ಕೆಳಗಡೆಗೆ ಬಿದ್ದಿರೋದು ಕಾರು ನೋಡಿ, ಅಲ್ಲಿಂದ ರೈಟ್ ವಿಂಡೋದಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿಂದ ಕೆಳಗಡೆಗೆ ಬಿದ್ದಿದೆ. ಇದು ಈ ಯಶವಂತಪುರ ಫ್ಲೈಓವರ್ನಲ್ಲಿ ಮೊದಲನೇದೇನೆ ಅಲ್ಲ, ಈ ಹಿಂದೆನೂ ಈ ಥರ ಬಿದ್ದಿತ್ತು. ಬೆಂಗಳೂರಿನ ಯಶವಂತಪುರ ಸರ್ಕಲ್ನಲ್ಲಿ ಬೆಳಗಿನ ಜಾವ ಸಂಭವಿಸಿದಂತಹ ಭೀಕರ ಅಪಘಾತ ಏನಿದೆ, ಅದು ಹೇಗಾಯಿತು ಅನ್ನೋದನ್ನು ನಾನು ನಿಮಗೆ ವಿಜುವಲ್ ಸಮೇತ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಗಮನಿಸ್ತಾ ಇರ್ಬೋದು, ಈ ಯಶವಂತಪುರ ಸರ್ಕಲ್ನ ಫ್ಲೈಓವರ್ ಏನಿದೆ, ಈ ಫ್ಲೈಓವರ್ನ ಮೇಲೆ ಈ ಒಂದು ಭೀಕರ ಅಪಘಾತ ಸಂಭವಿಸಿರುವಂಥದ್ದು ಗಮನಿಸ್ತಾ ಇದ್ದೀರಿ. ನಾವು ಸ್ಯಾಂಕಿ ಕೆರೆ ರಸ್ತೆ ಏನಿದೆ, ಆ ಸ್ಯಾಂಕಿ ಕೆರೆ ರಸ್ತೆ ಮುಖಾಂತರವಾಗಿ ನೇರವಾಗಿ ತುಮಕೂರು ಹೈವೇ ಏನಿದೆ ಅಲ್ಲಿಗೆ ಕನೆಕ್ಟ್ ಆಗುವಂತಹ ರಸ್ತೆಯಲ್ಲಿ ವೇಗವಾಗಿ ಬಂದಂತಹ ಕಾರು ಯಶವಂತಪುರ ಫ್ಲೈಓವರ್ನ ಮೇಲೆ ಇದ್ದಂತಹ ಡಿವೈಡರ್ನ ಆರಿ ಅದರ ಆಪೋಸಿಟ್ ರಸ್ತೆ ಏನಿತ್ತು ಅಲ್ಲಿ ಬರ್ತಾ ಇದ್ದಂತಹ ಬೈಕ್ ಸವಾರ ಏನಿದ್ರು ಅವರಿಗೆ ಗುದ್ದಿರುವಂಥದ್ದು ಗಮನಿಸ್ತಾ ಇರ್ಬೋದು. ಈ ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಈ ರಸ್ತೆಗೆ ನೇರವಾಗಿ ಪಕ್ಕದ ರಸ್ತೆಯಿಂದ ಬರ್ತಾ ಇದ್ದಂಥ ಕಾರ್ ಏನಿದೆ, ಡಿವೈಡರ್ ಏನಿದೆ, ಡಿವೈಡರ್ನ ಮೇಲೆ ಆರಿ ಪಕ್ಕದ ರಸ್ತೆಗೆ ಬಂದಿದೆ. ಎದುರುಗಡೆ ಬರ್ತಾ ಇದ್ದಂತಹ ಬೈಕ್ ಒಂದಕ್ಕೆ ಡಿಕ್ಕಿಯನ್ನು ಹೊಡೆದಂಥ ಪರಿಣಾಮವಾಗಿ ಬೈಕ್ನಲ್ಲಿದ್ದಂಥವರ ಇಬ್ಬರಿಗೆ ಗುದ್ದಿ ಇಲ್ಲಿಂದ ನೇರವಾಗಿ ಫ್ಲೈಓವರ್ನಿಂದ ಆಚೆ ಕೆಳಗಡೆ ಬಿದ್ದಿರುವಂಥದ್ದು. ಅಂದರೆ ವೇಗವಾಗಿದ್ದಂಥ ಕಾರಣಕ್ಕಾಗಿ ಬಂದಂತಹ ಕಾರು ಬೈಕ್ ಸವಾರಿಗೆ ಗುದ್ದಿದೆ. ಬೈಕ್ ಸವಾರಿಗೆ ಗುದ್ದು ಫ್ಲೈಓವರ್ನ ತಡೆಗೋಡೆಯನ್ನು ಆರಿ ಕೂಡ ಗಮನಿಸ್ಬೋದು. ಫ್ಲೈಓವರ್ನ ತಡೆಗೋಡೆಯ ಅದು ಬಂದಿರುವಂತಹ ವೇಗ ಏನಿದೆ ಅದು ನೀಟಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಗಮನಿಸ್ತಾ ಇರ್ಬೋದು, ಇದು ಗುದ್ದಿರುವಂಥದ್ದು ವೀಲ್ ಹೋಗಿರುವಂಥದ್ದು. ಅಂದರೆ ಗುದ್ದಿದ ಪರಿಣಾಮವಾಗಿ ಒಂದು ಸೈಡ್ ವೀಲ್ ಕಂಪ್ಲೀಟ್ ಆಗಿದ್ರೆ ಮೇಲೆ ಹತ್ತಿದೆ. ಅಂದರೆ ಫ್ಲೈಓವರ್ನ ತಡೆಗೋಡೆ ಏನಿದೆ ಆ ತಡೆಗೋಡೆ ಮೇಲೆ ವೀಲ್ ಹತ್ತಿದೆ. ವೀಲ್ ಹತ್ತಿದ ಪರಿಣಾಮವಾಗಿ ಇಲ್ಲಿಂದ ನೇರವಾಗಿ ಆರಿ ಬಿದ್ದಿರುವಂತಹ ಕಾರು ಫ್ಲೈಓವರ್ನ ಕೆಳಭಾಗಕ್ಕೆ ಬಿದ್ದಿದೆ. ಗಮನಿಸ್ಬೋದು ವಿಜುವಲ್ಸ್ಗಳಲ್ಲಿ ನೀವು ಅಲ್ಲಿ ಕಾರ್ ಬಿದ್ದಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಂದರೆ ಎಷ್ಟು ವೇಗವಾಗಿ ಕಾರು ಇತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿ ಮೇಲ್ಭಾಗದಲ್ಲಿ ಪಾಪ ಬರ್ತಾ ಇದ್ದಂಥ ಬೈಕ್ ಸವಾರಿಗೂ ಗುದ್ದಿದಂಥ ಪರಿಣಾಮವಾಗಿ ಈ ರೀತಿಯಾದಂಥ ಭೀಕರ ಅಪಘಾತ ಸಂಭವಿಸಿದೆ. ಬೈಕ್ನಲ್ಲಿದ್ದಂಥ ಇಬ್ಬರು ಕಂಪ್ಲೀಟ್ ಆಗಿ ನೆಲಕ್ಕೆ ಬಿದ್ದಿದ್ದಾರೆ. ಅವರ ಸ್ಥಿತಿ ಕೂಡ ಈಗ ಗಂಭೀರವಾಗಿದೆ. ಅವರನ್ನು